ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನು ಇವತ್ತು ಫ್ರೆಂಚ್ ಫ್ರೈಸ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಇದು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಡುವಂಥ ರೆಸಿಪಿ. ಇದು ತುಂಬ ಚೆನ್ನಾಗಿರುತ್ತೆ. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು 7 ಆಲೂಗಡ್ಡೆ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ಆಲೂಗಡ್ಡೆಯನ್ನು ತೊಗೋಬಹುದು. ಇಲ್ಲಿ ನಾನು 7 ತೊಗೊಂಡಿದ್ದೀನಿ. ಈ 7 ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇದರ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಇಲ್ಲಿ ನಾನು ತೊಗೊಂಡಿದ್ದೀನಿ. ಇದನ್ನು ನಾವು ಈಗ ಕಟ್ ಮಾಡ್ಕೋಬೇಕಾಗತ್ತೆ. ಒಂದು ಅರ್ಧ ಇಂಚಿನ ಅಳತೆಯಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಬಹಳ ದಪ್ಪನೂ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಬಹಳ ತೆಳ್ಳಗೇನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅಷ್ಟಷ್ಟು ಮಾಡಿಕೊಂಡ್ರೆ ಸರಿಯಾಗತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಬಹಳ ದಪ್ಪ ನೀವು ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಅದು ಹಸಿ ಒಳಗಡೆ ಉಳಿದಿರುತ್ತೆ, ಬೇಗ ಫ್ರೈ ಆಗಲ್ಲ. ಈ ಫ್ರೆಂಚ್ ಫ್ರೈಸ್ ಏನಿದೆಯಲ್ಲ, ಅತ್ಯಂತ ಸುಲಭವಾಗಿ ನಾವು ಇದನ್ನು ಮಾಡ್ಕೋಬಹುದು. ಇದು ಒಂದು ಸಲ ನಾವು ಈ ರೀತಿಯಾಗಿ ಮನೆಯಲ್ಲಿ ಮಾಡಿ ಇಟ್ಕೊಂಡ್ರೆ ಹೊರಗಡೆ ಹೋಗೋ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಫ್ರೆಂಚ್ ಫ್ರೈಸ್. ನೋಡಿ, ಇಲ್ಲಿ ಇದೇ ರೀತಿಯಾಗಿ ಎಲ್ಲ ಆಲೂಗಡ್ಡೆನೂ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಇಲ್ಲಿ ಎಲ್ಲ ಆಲೂಗಡ್ಡೆ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಈ ಆಲೂಗಡ್ಡೆಯನ್ನು ಬೇಯಿಸಲಿಕ್ಕೆ ಗ್ಯಾಸ್ ಮೇಲೆ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ನೀರಿನಲ್ಲಿ ನಾನು 3/4 ಟೀ ಸ್ಪೂನಷ್ಟು, ಅಂದರೆ ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಹೆಚ್ಚು ಇಲ್ಲಿ ಉಪ್ಪು ಸೇರಿಸಿದ್ದೀನಿ. ಉಪ್ಪು ಸೇರಿಸಿ ಇದು ನೀರಿಲ್ಲಿ ಕುದೀತಾ ಇದೆ. ಈ ಕುದಿಯೋ ನೀರಿನಲ್ಲಿ ನಾವು ಈ ಆಲೂಗಡ್ಡೆಯನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು. ಈಗ ನೀರಿನಲ್ಲಿ ಆಲೂಗಡ್ಡೆ ಹಾಕಿರೋದ್ರಿಂದ ಅದರ ನೀರಿನ ತಾಪಮಾನ ಸ್ವಲ್ಪ ಕಡಿಮೆ ಆಗಿರುತ್ತೆ. ಹೀಗಾಗಿ ನೀರಿಗೆ ಕುದಿ ಹೊಳಬೇಕು. ಇವಾಗ ನೋಡಿ, ಇಲ್ಲಿ ಕುದೀತಾ ಇದೆ. ಈ ರೀತಿ ಆಗೋವರೆಗೂ ನಾವು ಬಿಟ್ಟು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಬಹಳ ಏನು ಕುದಿಸ್ಕೊಳ್ಳೋದು ಬೇಡ. ಆವಾಗ ತಕ್ಷಣ ನಾವು ಇದನ್ನು ತೆಗಿಬೇಕು. ಇವಾಗ ನಾನು ಇದನ್ನು ಒಂದು ಬೌಲ್ನಲ್ಲಿ ತೆಗಿತಾ ಇದ್ದೀನಿ. ಈಗ ತೆಗೆದಾದ ನಂತರ ಒಂದು ಕಾಟನ್ ಬಟ್ಟೆ ಮೇಲೆ ನಾವು ಇದನ್ನು ಹಾಕಬೇಕು. ಯಾಕೆಂದರೆ ನೀರಿನ ಅಂಶ ನಾವು ಫ್ರೆಂಚ್ ಫ್ರೈಸ್ ಮಾಡಬೇಕಾದ್ರೆ ನೀರು ಏನೂ ಇರಬಾರ್ದು. ಈಗ ಕಾಟನ್ ಬಟ್ಟೆ ಮೇಲೆ ಇಲ್ಲಿ ನಾನು ಹಾಕಿದ್ದೀನಿ. ಹಾಕಿ ಎಲ್ಲ ಚೆನ್ನಾಗಿ ಎಲ್ಲ ಕಡೆನೂ ಈ ರೀತಿಯಾಗಿ ಹರಡಬೇಕು. ಹರಡಿ ಮೇಲಿಂದ ಮತ್ತೆ ಟಿಶ್ಯೂ ಪೇಪರ್ ಅಥವಾ ಬಟ್ಟೆ ತೊಗೊಂಡು ಈ ರೀತಿಯಾಗಿ ಒತ್ತಬೇಕು. ಈ ರೀತಿ ಹಗುರವಾಗಿ ಒತ್ತಿ, ಬಹಳ ಒತ್ತಲಿಕ್ಕೆ ಹೋಗಬೇಡಿ, ನಿಧಾನಕ್ಕೆ ಒತ್ತಿ ಈ ರೀತಿಯಾಗಿ ಅದರಲ್ಲಿ ನೀರಿನ ಏನು ಅಂಶ ಇರುತ್ತೆ ನೋಡಿ ಎಲ್ಲ ತೆಗಿಬೇಕಾಗತ್ತೆ. ಆ ರೀತಿ ಮಾಡಿಕೊಂಡು ನಾವು ಈ ಆಲೂಗಡ್ಡೆಯನ್ನು ತೊಗೋಬೇಕು. ಈಗ ಇಲ್ಲಿ ನೀವು ನೋಡಬಹುದು, ಈಗ ಎಲ್ಲ ಆಲೂಗಡ್ಡೆನೂ ನಾನು ಇಲ್ಲಿ ಈ ರೀತಿ ಮಾಡಿ ತೊಗೊಂಡಿದ್ದೀನಿ. ಈಗ ನಾನು ಇದರಲ್ಲಿ ಕಾರ್ನ್ಫ್ಲೋರ್ ಸೇರಿಸ್ತಾ ಇದ್ದೀನಿ. ಸೇರಿಸಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಆ ಬೌಲ್ನಲ್ಲಿ ನನಗೆ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ಇನ್ನೊಂದು ಬೌಲ್ನಲ್ಲಿ ನಾನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 2 ಸ್ಪೂನಷ್ಟು ಇಲ್ಲಿ ಕಾರ್ನ್ಫ್ಲೋರನ್ನು ಹಾಕಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಟ್ಟಿನಲ್ಲಿ ನಾನು 4 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಇಲ್ಲಿ ಸೇರಿಸಿದ್ದೀನಿ. ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಗ್ಯಾಸ್ ಮೇಲೆ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ಇಲ್ಲಿ ಬಿಸಿಯಾಗಿದೆ. ಈಗ ಬಿಸಿಯಾಗಿರುವ ಎಣ್ಣೆಯಲ್ಲಿ ನಾವು ಇವೇನು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ನಾವು ಇಲ್ಲಿ ಹಾಕಬೇಕಾಗತ್ತೆ. ನಾನು ಇಲ್ಲಿ 2 ಬ್ಯಾಚ್ನಲ್ಲಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಎಷ್ಟು ಎಣ್ಣೆಯಲ್ಲಿ ಹಿಡಿಸುತ್ತೆ ನೋಡಿ ಅಷ್ಟೇ ಹಾಕಿ ನೀವು ಫ್ರೈ ಮಾಡ್ಕೊಳ್ಳಿ. ಹೆಚ್ಚು ಹಾಕಲಿಕ್ಕೆ ಹೋಗಬೇಡಿ. ಬಹಳ ಕ್ರಿಸ್ಪಿನೂ ಅಲ್ಲ, ಬಹಳ ಮೆತ್ತಗೇನೂ ಅಲ್ಲ. ಆ ರೀತಿಯಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು 5ರಿಂದ 6 ನಿಮಿಷಗಳವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಭಾಳ ಕ್ರಿಸ್ಪಿ ಆಗಬಾರ್ದು. ಅಂದರೆ ಹಾಫ್ ಫ್ರೈ ಮಾಡ್ಕೋಬೇಕು ನಾವು ಇದನ್ನು. ಇವಾಗ ಇದು ಆಗಿದೆ. ಇದನ್ನು ಇಲ್ಲಿ ತೆಗಿತಾ ಇದ್ದೀನಿ. ಅಂದರೆ ಎಕ್ಸ್ಟ್ರಾ ಏನಾದರೂ ಎಣ್ಣೆ ಇತ್ತು ಅಂದರೆ ಅದು ಇಳಿದು ಹೋಗಬೇಕು. ಆ ರೀತಿ ಇರುವಂಥ ಒಂದು ಹೋಲಿರುವಂಥ ಪಾತ್ರೆಯಲ್ಲಿನೇ ತೆಗೀರಿ. ಈಗ ಇದೇ ರೀತಿ ನಾವು ಎಲ್ಲ ಆಲೂಗಡ್ಡೆನೂ ಫ್ರೈ ಮಾಡ್ಕೋಬೇಕು. ಇಲ್ಲಿ ಒಂದು ಟಿಶ್ಯೂ ಪೇಪರ್ ಮೇಲೆ ನಾನು ಇದನ್ನು ತೆಗಿತಾ ಇದ್ದೀನಿ. ಈಗ ಮತ್ತೆ ಇಲ್ಲಿ ಉಳಿದ ಆಲೂಗಡ್ಡೆಯನ್ನು ಕೂಡ ಹಾಕಿ ನಾನು ಫ್ರೈ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿ ನೋಡಿ, ನಾನು ಎಲ್ಲ ಆಲೂಗಡ್ಡೆನೂ ಇಲ್ಲಿ ಫ್ರೈ ಮಾಡಿ ತೊಗೊಂಡಿದ್ದೀನಿ. ಇದು ಒಂದು ಸಲ ಫ್ರೈ ಮಾಡಿದ್ದೀನಿ. ಇದು ಒಂದು ಸಲ ಫ್ರೈ ಮಾಡಿದ್ದು ನಾವು ಬೇಕು ಅಂದರೆ ಜಿಪ್ ಲಾಕ್ ಇರುವಂಥ ಒಂದು ಕವರ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಟು ನಾವು 8ರಿಂದ 10 ದಿನ ಇಟ್ಟು ನಾವು ಇದನ್ನು ತೊಗೋಬಹುದು. ಮತ್ತು ನಾವು ಫ್ರಿಜ್ನಿಂದ ತೆಗೆದಾಗ ಮತ್ತೆ ಇದನ್ನು ಫ್ರೈ ಮಾಡಿ ನಾವು ತೊಗೋಬೇಕಾಗುತ್ತೆ. ಈಗ ನಾನು ಇದನ್ನು ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಹಾಕಿ. ಇದು ಕ್ರಿಸ್ಪಿ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಯಾವ ರೀತಿ ಫ್ರೈ ಮಾಡಬೇಕು ಅಂತ ಹೇಳ್ತೀನಿ ನಾನು ನಿಮಗೆ.
ಅಂದರೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಗರಿ ಗರಿಯಾಗಿ ಬರುತ್ತೆ. ಆ ರೀತಿಯಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನಿಮಗಿಲ್ಲಿ ಕೇಳಿಸ್ತಿರ್ಬೋದು ನೋಡಿ, ಇಲ್ಲಿ ಯಾವ ರೀತಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈ ರೀತಿ ಕ್ರಿಸ್ಪಿ ಆಗೋವರೆಗೂ ನಾವು ಇದನ್ನು ಕರಿಬೇಕು. ಈಗ ಇದನ್ನು ಒಂದು ಬೌಲ್ನಲ್ಲಿ ನಾನು ತೆಗಿತಾ ಇದ್ದೀನಿ. ಇದೇ ರೀತಿ ನಾವು ಉಳಿದಿರೋ ಆಲೂಗಡ್ಡೆಯನ್ನು ಕೂಡ ಫ್ರೈ ಮಾಡ್ಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡಿರುವಂತಹ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇಲ್ಲಿ ನೀವು ನೋಡ್ಬೋದು ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿದೆ. ಈಗ ಇದಕ್ಕೆ ನಾನು 1/4 ಟೀ ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಕಾಶ್ಮೀರಿ ಕೆಂಪು ಮೆಣಸಿನ್ಕಾಯಿ ಖಾರ ಸೇರಿಸಿದ್ದೀನಿ. ಹಾಗೆಯೇ 1/4 ಟೀ ಸ್ಪೂನಷ್ಟು ಇಲ್ಲಿ ಚಾಟ್ ಮಸಾಲ ಸೇರಿಸಿದ್ದೀನಿ. ನಿಮ್ಮ ಹತ್ರ ಪೇರಿ ಪೇರಿ ಮಸಾಲ ಇತ್ತು ಅಂದರೆ ಆ ಮಸಾಲನೂ ಕೂಡ ನೀವು ಇಲ್ಲಿ ಸೇರಿಸಬಹುದು. ಆ ಮಸಾಲ ಸೇರಿಸಿದರೆ ಚಾಟ್ ಮಸಾಲ ಮತ್ತು ಉಪ್ಪು ಖಾರ ಇದು ಸೇರಿಸಬೇಕಾಗಿಲ್ಲ. ಅದು ತುಂಬ ಚೆನ್ನಾಗಿರುತ್ತೆ ಆ ಚಾಟ್ ಮಸಾಲ. ಆ ಮಸಾಲ ಸೇರಿಸಿದರೆ ನನ್ನ ಹತ್ರ ಆ ಮಸಾಲ ಇರಲಿಲ್ಲ, ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಇಲ್ಲಿ ಸೇರಿಸಿದ್ದೀನಿ. ಇವಾಗ ಇಲ್ಲಿ ನೀವು ನೋಡ್ಬೋದು ನೋಡಿ ಎಷ್ಟೊಂದು ಚೆನ್ನಾಗಿ ಆಗಿದೆ. ಫ್ರೆಂಚ್ ಫ್ರೈಸ್ ಇಲ್ಲಿ ರೆಡಿಯಾಗಿದೆ ತಿನ್ನಲಿಕ್ಕೆ. ನೀವು ಇದನ್ನು ಒಂದು ಸಲ ಮಾಡಿ ನೋಡಿ, ಪದೇ ಪದೇ ಮಾಡ್ಕೋತೀರಾ, ಅಷ್ಟು ಚೆನ್ನಾಗಿರುತ್ತೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.